ವಸತಿ ಇಲಾಖೆಯಲ್ಲಿ ಮನೆ ಹಂಚಿಕೆಯಾಗಬೇಕು ಅಂತಂದರೆ ಲಂಚ ಕೊಡಬೇಕು, ದೊಡ್ಡ ಭ್ರಷ್ಟಾಚಾರ ಆಗ್ತಾ ಇದೆ ಅಂತಕ್ಕಂಥ ಆರೋಪ ಈಗಾಗಲೇ ಕೇಳಿಬಂದಿದೆ. ಈಗ ವಸತಿ ಇಲಾಖೆಯಲ್ಲಿ ಲಂಚಾವತಾರ ಹಗರಣದ ಆರೋಪ ಸಾಬೀತು ಅನ್ನೋದು ಬಹಿರಂಗವಾಗಿದೆ. ವಸತಿ ಇಲಾಖೆಯಲ್ಲಿ ಮನೆ ಕೊಡಿಸ್ತೀವಿ ಅಂತ ಸಿಬ್ಬಂದಿ ಮತ್ತು ಮಧ್ಯವರ್ತಿಗಳ ಹಣ ವಸೂಲಿ ಮಾಡ್ತಾ ಇದ್ದಾರೆ, ಎಚ್ಚರ ಅಂತ ವಸತಿ ಇಲಾಖೆಯ ಕಚೇರಿ ಒಳಗಡೆನೇ ಬೋರ್ಡ್ ಹಾಕಿದ್ದಾರೆ. KG ರಸ್ತೆಯಲ್ಲಿರ್ತಕ್ಕಂಥ ರಾಜೀವ್ ಗಾಂಧಿ ವಸತಿ ಕಟ್ಟಡದ ಒಳಗಡೆ ಮಧ್ಯವರ್ತಿಗಳು ಸಿಬ್ಬಂದಿ ಫ್ಲ್ಯಾಟ್ ಕೊಡಿಸ್ತೀನಿ, ಸಾಲ ಮಂಜೂರು ಮಾಡಿಸ್ತೀನಿ ಅಂತ ಹಣ ವಸೂಲಿ ಮಾಡಿದ್ರೆ ಅಧಿಕಾರಿಗಳನ್ನು ಭೇಟಿ ಮಾಡಿ ಅಂತ ಬೋರ್ಡ್ ಅಳವಡಿಕೆ ಮಾಡಲಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಲೋಕೇಶ್ ಅಲ್ಲಿಂದ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ವಸತಿ ಇಲಾಖೆಯಲ್ಲಿ ಮನೆ ಹಂಚಿಕೆಗೆ ಹಣವನ್ನು ಕೇಳ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದ್ದಿರುವಂಥದ್ದು. ಈ ಆರೋಪ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ KG ರಸ್ತೆಯಲ್ಲಿ ಇರುವಂತಹ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಕಚೇರಿನಿದೆ. ಆ ಕಚೇರಿಯಲ್ಲೂ ಕೂಡ ಮಧ್ಯವರ್ತಿಗಳ ಕಾಟ ಇರೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾ ಇರುವಂಥದ್ದು. ಕಚೇರಿಯ ಮುಂಭಾಗ, ಇದು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಕಚೇರಿ, ಈ ಮುಂಭಾಗದಲ್ಲಿ ಒಂದು ಪ್ರಕಟಣೆಯನ್ನು ಹಾಕಿದ್ದಾರೆ ಸಾರ್ವಜನಿಕರಿಗೆ. ಮಧ್ಯವರ್ತಿಗಳ ಕಾಟ ಇದೆ ಅನ್ನೋದನ್ನು ಓಪನ್ ಆಗಿ ರಾಜೀವ್ ಗಾಂಧಿ ಸಂಸ್ಥೆ ಇಲ್ಲಿ ಪ್ರಕಟಣೆ ಹೊರಡಿಸಿರುವಂಥದ್ದು. ಯಾವ ರೀತಿ ಅಂತಂದರೆ, 1 ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಏನು ಯೋಜನೆ ಏನಿದೆ, ಆ ಯೋಜನೆ ಅರ್ಜಿದಾರರನ್ನು ನಾವು ಫ್ಲ್ಯಾಟ್ ಆಯ್ಕೆ ಮಾಡಿಕೊಡ್ತೀವಿ, ಫ್ಲ್ಯಾಟ್ ಬದಲಾವಣೆ ಮಾಡಿಕೊಡ್ತೀವಿ, ಜೊತೆಗೆ ನೋಂದಣಿ ಮಾಡಿಸ್ಕೊಡ್ತೀವಿ, ಗೃಹ ಸಾಲ ಮಂಜೂರಿ ಮಾಡಿಸ್ಕೊಡ್ತೀವಿ ಅಂತೇಳಿ ಸಿಬ್ಬಂದಿಗಳು ಮತ್ತು ಮಧ್ಯವರ್ತಿಗಳ ಫಲಾನುಭವಿಗಳಿಂದ ಹಣ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಇದೆ. ಹಾಗಾಗಿ ಎಚ್ಚರಿಕೆಯಿಂದಿರಿ ಅಂತೇಳಿ ಸಾರ್ವಜನಿಕರಿಗೆ ಬೋರ್ಡ್ ಹಾಕುವಂಥ ಕೆಲಸ ಕೂಡ ಮಾಡಿರುವಂಥದ್ದು. ಯಾವುದೇ ಮಧ್ಯವರ್ತಿಗಳು ಬಂದರೂ ಕೂಡ ಅವರನ್ನು ನೀವು ಲೆಕ್ಕಿಸಬೇಡಿ, ಅವ್ರಿಗೆ ಹಣವನ್ನು ಕೊಡಬೇಡಿ. ನೇರವಾಗಿ ನೀವು ನಿಮಗೆ ಸಮಸ್ಯೆ ಇದ್ದರೆ ಅಥವಾ ಕುಂದುಕೊರತೆ ಇದ್ದರೆ, ಸ್ಪಷ್ಟೀಕರಣ ಅವಶ್ಯಕತೆ ಇದ್ದರೆ ಅಧಿಕಾರಿಗಳನ್ನೇ ಭೇಟಿ ಮಾಡಬೇಕು ಅಂತೇಳಿ ಒಂದು ನೋಟಿಸ್ ಬೋರ್ಡನ್ನು ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಈ ರೀತಿ ವಸತಿ ಯೋಜನೆ, ವಸತಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಕಾಟ ಹೆಚ್ಚಾಗಿದೆ. ಅದನ್ನು ತಡೆಯೋದಕ್ಕೋಸ್ಕರ ಈಗ ಇಲಾಖೆ ಕೂಡ ಬರುವಂಥ ಸಾರ್ವಜನಿಕರಿಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿ ಮಧ್ಯವರ್ತಿಗಳ ಕಾಟದಿಂದ ಎಚ್ಚರಿಕೆಯಿಂದ ಇರುವಂತೆ ಸಂದೇಶವನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಾಜು ಜೊತೆ ಲೋಕೇಶ್ ಕೊಡಗಲ್, ಪಬ್ಲಿಕ್ ಟಿವಿ, ಬೆಂಗಳೂರು.